ನಮಸ್ತೆ. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ಹೈಕ್ ಬಟನ್ನ ಪ್ರೆಸ್ ಮಾಡಿ. ನಟರಾಜ್ ಅವರು ಕಾರ್ನಲ್ಲಿ ಕೂತ್ಕೊಂಡು ಯಾಕೋ ನಿನ್ನ ಗಾಡಿನಲ್ಲಿ ಒಂದು ಸಾಂಗೂ ಬರಲ್ವೇನೋ ಅಂತ ಹೇಳಿದ್ದಕ್ಕೆ, ಯಾಕಣ ಕೇಳ್ತಾ ಇದೆಯಾ, ಬರುತ್ತೆ ಅಂತ ಹೇಳಿದ್ದಕ್ಕೆ, ಮತ್ತೆ ಅದನ್ನು ಸುಣ್ಣು ಡಬ್ಬಿನಲ್ಲಿ ಇಟ್ಕೊ, ನೀನು ಒಂದು ಸಾಂಗ್ ಆದರೂ ಹಾಕೋ ಅಂತ ಹೇಳಿದಾಗ ಒಂದು ಸಾಂಗನ್ನು ಪ್ಲೇ ಮಾಡ್ತಾನೆ. ಆ ಸಾಂಗನ್ನು ಕೇಳಿಸ್ಕೊಂಡು ನಟರಾಜ್ ಅವ್ರಿಗೆ ತುಂಬಾ ಕೋಪ ಬಂದು ಅದನ್ನು ಕಿವಿ ಮುಚ್ಕೊಂಡು, ಅಯ್ಯೋ ಇದನ್ನೆಲ್ಲ ಕೇಳೋಕ್ಕಾಗತ್ತೆ, ಆಫ್ ಮಾಡೋ, ಅದನ್ನು ಫಸ್ಟ್ ಆಫ್ ಮಾಡೋ, ಇಲ್ಲಾಂದ್ರೆ ಅದನ್ನೇ ಒದ್ದಾಕ್ಬಿಡ್ತೀನಿ, ಇವಾಗ ಆಫ್ ಮಾಡು ಅಂತ ಹೇಳ್ತಾನೆ. ಅವಾಗ ಆಫ್ ಮಾಡ್ತಾನೆ. ಯಾಕಣ ಅಂತ ಹೇಳಿದ್ದಕ್ಕೆ, ಅವರೆಲ್ಲ ಏನು ನಿನ್ನ ಗರ್ಲ್ ಫ್ರೆಂಡ್ಸ್ ಏನೋ, ಅವ್ರು ಯಾರೋ ಅವರು ಸಾವಿತ್ರಿ ಅಂತೆ, ಸುಬ್ಬಕ್ಕ ಅಂತೆ, ಏನು ಅಣ್ಣವ್ರದ್ದು ಯಾವ್ದಾದ್ರು ಸಾಂಗ್ ಇದ್ದರೆ ಹಾಕೋ ಅಂತ ಹೇಳಿದಾಗ ಹಾಕೋ ಅಂತ ಹೇಳ್ತಾರೆ. ಆಗ ಸರಿ ಆಯ್ತಣ್ಣ ಅಂತ ಅಂದ್ಬಿಟ್ಟು ಸಾಂಗ್ ಪ್ಲೇ ಮಾಡ್ತಾನೆ. ಗಂಗಾ ಯಮುನಾ ಅಂತ ಸಾಂಗ್ ಬರುತ್ತೆ. ಅದನ್ನು ನೋಡಿ ನಟರಾಜ್ ಅವ್ರಿಗೆ ತುಂಬಾ ಖುಷಿಯಾಗಿ, ಇದು ಕಣೋ ಸಾಂಗು ಅಂದರೆ ಕೇಳಿಸ್ಕೊಳ್ಳೋ ಹೇಗೋ ಇದೆ ಅಂತ ಅಂದ್ಬಿಟ್ಟು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ಮುತ್ತು ಇಬ್ರು ಬೈಕಲ್ಲಿ ಬರ್ತಾ ಇರ್ತಾರೆ. ಹರಿ ತುಂಬಾನೇ ಸಂಕಟದಿಂದ, ಅಣ್ಣ ಚಂದನ ಅವರು ಮತ್ತೆ ವಾಪಸ್ ಬರ್ತಾರೆ ಅಲ್ವಾ ಅಣ್ಣ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಯಾಕೋ ಹಾಗೆಲ್ಲ ಮಾತಾಡ್ತೀಯ, ಬರ್ತಾಳೆ ಬಿಡೋ ಅಂತ ಹೇಳಿದ್ದಕ್ಕೆ, ಅದು ಹಾಗಲ್ಲ ಅಣ್ಣ, ಅವಳು ಹೋದಾಗೆಲ್ಲ ಏನಾದ್ರು ಒಂದು ಸಮಸ್ಯೆ ಆಗುತ್ತೆ, ಅವಳು ನಿಜವಾಗ್ಲೂ ವಾಪಸ್ ಬರ್ತಾಳ ಅಂತ ಕೇಳಬೇಕಂಗಾದ್ರೆ, ಹಾಗಿದ್ರೆ ನೀನೇ ಹೋಗಬೇಕಿತ್ತು ಜೊತೆಗೆ ಅಂತ ಹೇಳಿದ್ದಕ್ಕೆ, ನಾನು ಬರ್ತೀನಿ ಅಂತಲೇ ಹೇಳಿದೆ, ಆದರೆ ಅವಳೇ ಕೇಳಲಿಲ್ವೇ, ನಾನು ಏನು ಮಾಡಲಿ, ತುಂಬ ಹಠ ಮಾಡಿ ಹೋದರೆ ಚೆನ್ನಾಗಿರುತ್ತಾ, ನೀನೇ ಹೇಳು, ಕೋಪ ಬೇರೆ ಮೂಗಿನ ತುದಿನಲ್ಲೇ ಇರುತ್ತೆ, ನನ್ನ ಬೇಡ ಅಂತ ಅಂದ್ಲಲ್ಲ, ಅದಕ್ಕೆ ನಾನು ಹೋಗಲಿಲ್ಲ ಅಂತ ಹೇಳಿದಾಗ, ನೀನೇ ಕಾರ್ನ ಅರೇಂಜ್ ಮಾಡಿ ಕಳಿಸಿದೀಯ ತಾನೆ, ಆಮೇಲೆ ಬರ್ತಾಳೆ ಬಿಡು, ಎಲ್ಕೋ ಹೋಗ್ತಾಳೆ ಅಂತ ಹೇಳಿದಾಗ, ಅದು ಹಾಗಲ್ಲಣ್ಣ, ಅಲ್ಲಿ ಹೋದಾಗ ಯಾರಾದರೂ ಅವ್ರ ಅಪ್ಪ ಅಮ್ಮ ಅಣ್ಣ ಯಾರಾದರೂ ಸಿಕ್ಕಿ ಅವಳ ತಲೆಗೆ ಏನಾದ್ರು ತುಂಬಿ ಅವಳು ಅಲ್ಲೇ ಉಳ್ಕೊಂಬಿಟ್ರೆ ಅಂತ ಹೇಳಿದ್ದಕ್ಕೆ, ಒಳ್ಳೇದೇ ಅಲ್ವಾ, ಅವಳ ಕಷ್ಟನ ಅವ್ರ ಮನೆಯವರು ಅರ್ಥ ಮಾಡಿಕೊಂಡ್ರೆ ಅವಳ ಸಾಧನೆಗೆ ಹೆಲ್ಪ್ ಆಗುತ್ತೆ ತಾನೆ ಅಂತ ಹೇಳಿದ ತಕ್ಷಣ ಹರಿ ಗಾಡಿನ ನಿಲ್ಲಿಸ್ತಾನೆ. ಯಾಕೋ ಗಾಡಿ ನಿಲ್ಲಿಸ್ಬಿಟ್ಟೆ ಮಧ್ಯ ರೋಡಲ್ಲಿ ಅಂತ ಹೇಳಿದ್ಗೆ, ಮತ್ತೆ ಇನ್ನೇನಣ್ಣ ಹೀರೋ ಥರ ಯೋಚನೆ ಮಾಡ್ತೀಯಾ ಅಂತ ಅಂದರೆ, ನೀನು ನೋಡೋರು ವಿಲನ್ ಥರ ಹೇಳ್ತಾ ಇದೆಯಾ, ನನ್ನ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ, ಅದೇನೋ ಗೊತ್ತಿಲ್ಲ ಅಣ್ಣ, ಚಂದನ ನನ್ನಿಂದ ದೂರ ಆದರೆ 5 ನಿಮಿಷ ಏನೋ ಬಿಟ್ಟಿರೋಕ್ಕಾಗೋದಿಲ್ಲ ನನಗೆ, ನನ್ನ ಮನಸ್ಸಲ್ಲಿ ಏನೋ ಕಸಿ ಬಿಸಿ ಆಗ್ತಾ ಇರುತ್ತೆ ಗೊತ್ತಾ ಅಂತ ಹೇಳಿದಾಗ, ಅಯ್ಯೋ ನೀನೇ ಗಾಡಿನ ಬುಕ್ ಮಾಡಿ ಕಳಿಸಿದೆಯಲ್ವಾ, ಅವಳು ಎಲ್ಲಿಗೆ ಹೋಗ್ತಾಳೆ, ಪ್ರಿನ್ಸಿಪಲ್ನ ತಾನೇ ಮೀಟ್ ಮಾಡೋಕ್ಕೆ ಹೋಗಿದ್ದಾಳೆ, ಬಂದೇ ಬರ್ತಾಳೆ, ಹೆದರ್ಕೋಬೇಡ ಅಂತ ಹೇಳ್ತಾ ಇರ್ತಾರೆ. ಸರಿ ಆಯಿತು ಅಂತ ಹರಿನೂ ಸಮಾಧಾನ ಹಾಕೋಬೇಕಾದ್ರೆ, ಮುಂದೆ ನೋಡಿದಾಗ ಆ ಕಡೆಯಿಂದ ಕಲ್ಯಾಣಿ ಮತ್ತು ಭಾರತಿ ಇಬ್ಬರು ಬರ್ತಾ ಇರ್ತಾರೆ. ಅಣ್ಣ ಅಲ್ಲಿ ನೋಡು ಅಣ್ಣ ಅಂತ ಹೇಳಿದಕ್ಕೆ, ಏನೋ ಅಂತ ಹೇಳಿದ್ದಕ್ಕೆ, ನೋಡು ಅಣ್ಣ ಅಲ್ಲಿ ಅಂತ ಹೇಳಬೇಕಾದ್ರೆ, ಆ ಕಡೆಯಿಂದ ಭಾರತಿ ಮತ್ತು ಕಲ್ಯಾಣಿ ಅವ್ರನ್ನ ನೋಡಿ ಮುತ್ತು ಹಾಗೆ ನಿಂತ್ಕೊತಾರೆ. ಕಲ್ಯಾಣಿ ಮತ್ತು ಭಾರತಿ ಹಾಗೇನೆ ಮುಂದೆ ಬರ್ತಾರೆ. ಮುತ್ತು ಹರಿ ಇರೋದನ್ನ ನೋಡಿ ಅವರು ಎಂತ ಯಾರ ಮುಖನ ನೋಡಬಾರ್ದು ಅಂತ ಅನ್ಕೊತೀವಿ, ಅವೇನೇ ಕಣ್ಮುಂದೆ ಬರ್ತವೆ, ಅಂತ ಉಕ್ಕೊಂಡು ಹೋಗ್ಬೇಕಾದ್ರೆ ಹರಿ, ಅಣ್ಣ ಬೆಕ್ಕಡ್ಡ ಬಂತು ಬಾ ಅಣ್ಣ, ಹಾಗೆ ಕೆಲಸನೂ ಆಗೋದಿಲ್ಲ ಬಾ ಅಣ್ಣ ಅಂತ ಹೇಳಬೇಕಾದ್ರೆ ಮುತ್ತು ಇರೋ ಅಂತ ಅಂದ್ಬಿಟ್ಟು ಕೈ ಸನ್ನೆನ ಮಾಡ್ತಾರೆ. ಭಾರತಿ ಮುತ್ತು ಮುಂದೆ ಬಂದು ನಿಂತ್ಕೊತಾಳೆ. ಆಗ ಮುತ್ತುಗೆ ನಡೆದಿದ್ದೆಲ್ಲ ನೆನಪಾಗ್ತಾ ಇರುತ್ತೆ. ಭಾರತಿ ಅವ್ರ ಮನೆಗೆ ಬರ್ತಾ ಇದ್ದಿದ್ದು, ಮಾವ ನನ್ನ ಕಂಡ್ರೆ ನಿಮ್ಗೆ ಇಷ್ಟನಾ ಅಂತ ಕೇಳಿದ್ದು ಎಲ್ಲವುದು ನೆನಪಾಗ್ತಾ ಇರುತ್ತೆ. ಹಾಗೆ ಭಾರತಿಗೂ ಎಲ್ಲ ನೆನಪಾಗ್ತಾ ಇರುತ್ತೆ. ಭಾರತಿ ವಾಪಸ್ ಬಂದು, ಮಾವ ನಾನು ಮದುವೆ ಅಂತ ಆದರೆ ಅದು ನಿಮ್ಮನ್ನೇ, ನನಗೆ ನಿನ್ನನ್ನು ಬಿಟ್ಟು ಬೇರೆ ಯಾರನ್ನು ನೋಡೋದಕ್ಕೆ ಇಷ್ಟ ಇಲ್ಲ ಅಂತ ಕೇಳ್ಕೊಂಡಿದ್ದು, ಹಾಗೇನೆ ಹರಿ ರಿಸೆಪ್ಷನಲ್ಲಿ ಬಂದು ಫೋಟೋ ತೆಗೆಸ್ಕೊಂಡಿದ್ದು ಎಲ್ಲವುದು ನೆನಪಾಗ್ತಾ ಇರುತ್ತೆ. ಇಬ್ಬರು ನೆನಪು ಮಾಡಿಕೊಂಡು ಹಾಗೆ ನಿಂತಿರ್ತಾರೆ. ಅಷ್ಟರೊಳಗಡೆ ಕಲ್ಯಾಣಿಯವರು ವಾಪಸ್ ಬಂದು, ಇವ್ರುಗಳ ಮುಖ ಯಾಕೆ ನೋಡ್ತಾ ನಿಂತಿದ್ಯಾ ಬಾರೆ ಅಂತ ಹೇಳಿಬಿಟ್ಟು ಭಾರತಿನ ಅಲ್ಲಿಂದ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾರೆ. ಮುತ್ತುಗೆ ತುಂಬಾ ಬೇಜಾರಾಗುತ್ತೆ. ನಡಿ ಹರಿ ಅಂತ ಅಂದ್ಬಿಟ್ಟು ಸನ್ನೆನ ಮಾಡ್ತಾರೆ. ಇಬ್ರು ಗಾಡಿ ಹತ್ಕೊಂಡು ಮುಂದೆ ಬರ್ತಾರೆ. ಅವರು ಕಾರಲ್ಲಿ ನಿದ್ದೆ ಮಾಡ್ತಾ ಇರ್ತಾರೆ. ಆಗ ಡ್ರೈವರು ಸಡನ್ ಆಗಿ ಒಂದು ಬ್ರೇಕ್ ಹಾಕ್ತಾನೆ. ಅದನ್ನ ಆವಾಗ ಎಚ್ಚರ ಆಗಿ ನಟರಾಜ್ ಅವರು, ಒಂದು ಬ್ರೇಕ್ ಹಾಕಕ್ಕೆ ಬರಲ್ಲ ನಿನಗೆ, ಏನು ಕಾರ್ ಓಡಿಸ್ತಿರೋ ಏನೋ, ಈ ಜಾತ್ರೆಗಳಲ್ಲಿ ಮಕ್ಳುಗಳು ಕಾಲು ಸಂದಿಲ್ ನುಸಿತವಲ್ಲ ಆ ಥರ ಕಾರ್ ಓಡಿಸ್ತಾ ಇದೆಯಾ ನೀನು, ಕಾರ್ ಓಡ್ಸೋಕ್ಕೆ ಬರಲ್ಲ ಅಂತಂದ್ರೆ ಯಾಕ್ರೋ ಬರ್ತೀರಾ ನೀವು ಅಂತ ಹೇಳ್ತಿಂತಾರೆ. ಆಗ ಡ್ರೈವರು, ಅಣ್ಣ ನೀನೇ ಬಂದ್ಬಿಡೋಣ ಅಂತ ಕಾರ್ ಓಡಿಸು ಅಂತ ಹೇಳಿದ ತಕ್ಷಣ ನಟರಾಜ್ ಅವರು ಬ್ಯಾಗಲ್ಲಿ ಇದ್ದಿದ್ದ ಒಂದು ಚಾಕುನ ತೆಗಿತಾರೆ. ಚಂದನಾಗೆ ತುಂಬಾ ಗಾಬರಿಯಾಗಿ, ಅಂಕಲ್ ಈಗ ಅವ್ರು ಏನು ಹೇಳಿದ್ರು ಅಂತ ನೀವು ಚಾಕು ತೆಗಿತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ, ಇರಮ್ಮ ಸ್ವಲ್ಪ ಅಂತ ಆ್ಯಪಲ್ನ ತೆಗಿತಾರೆ. ಆ್ಯಪಲ್ನ ನೋಡಿ ಎಲ್ಲರೂ ಆ್ಯಪಲ್ಲ ಅಂತ ಅನ್ಕೊತಾರೆ. ಆ್ಯಪಲ್ನ ಕಟ್ ಮಾಡಿ ಚಂದನಾಗೆ ತಗೊಳಮ್ಮ ಅಂತ ಕೊಟ್ಟಿದ್ದೀಗ, ಅಂಕಲ್ ಪರವಾಗಿಲ್ಲ ಅಂಕಲ್ ಅಂತ ಹೇಳಿದ್ದಕ್ಕೆ, ತಗೊಳಮ್ಮ ಹೇಳ್ತಾ ಇದ್ದೀನಿ, ಇನ್ನೂ ಚಿಕ್ಕಮಂಗ್ಳೂರು ಹೋಗೋಕ್ಕೆ ತುಂಬಾ ದೂರ ಇದೆ, ಅಲ್ಲಿ ತನಕ ಖಾಲಿ ಹೊಟ್ಟೆನಲ್ಲಿರಬಾರ್ದು, ತಗೊಳಮ್ಮ ಅಂತ ಹೇಳ್ತಾರೆ. ಚಂದನ ಆ್ಯಪಲ್ನ ತೊಗೊಂಡು ತಿಂತಾ ಇರ್ತಾಳೆ. ಆಗ ಗಾಡಿನ ಸೈಡ್ಗೆ ಹಾಕೋ ಅಂತ ಹೇಳಿದ್ದಕ್ಕೆ, ಯಾಕಣ ಅಂತ ಹೇಳ್ತಾನೆ ಡ್ರೈವರ್. ಅದಕ್ಕೆ ಹಾಕು ಅಂದರೆ ಹಾಕಬೇಕು, ಏನು ಎತ್ತ ಅಂತ ಕ್ವಶನ್ ಕೇಳಬಾರ್ದು ನನಗೆ, ನಟರಾಜನ್ಗೆ ಆಗೋದಿಲ್ಲ, ಏನಾದ್ರು ಕ್ವಶನ್ ಕೇಳಿದ್ರೆ ಚುಚ್ಚಿಬಿಡ್ತೀನಿ
ಹೋಗ್ತೀನಿ ಅಂತ ಹೇಳಿದಾಗ ಚಂದನ, ಅಣ್ಣ ಪ್ಲೀಸ್ ಅಣ್ಣ, ಅವ್ರು ಹೇಗೆ ಹೇಳ್ತಾರೆ ಹಾಗೆ ಕೇಳ್ಬಿಡಿ ಅಣ್ಣ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಸೈಡಿಗೆ ಗಾಡಿ ಹಾಕಿದ್ಮೇಲೆ, ಹೋಗಮ್ಮ ಅಲ್ಲಿ ಮುಂದೆ ಒಂದು ವಾಶ್ರೂಮ್ ಇದೆ, ಹೋಗಿ ರೆಸ್ಟ್ ರೂಮ್ಗೆ ಹೋಗ್ಬಿಟ್ಟು ಬರೋಗಮ್ಮ ಅಂತ ಹೇಳಿದ್ವಿ. ಇಲ್ಲ ಅಂಕಲ್ ಪರವಾಗಿಲ್ಲ ಬೇಡ ಅಂತ ಹೇಳಿದ್ದಕ್ಕೆ, ಹೇಳೋದನ್ನ ಕೇಳಮ್ಮ, ಇನ್ನು ಚಿಕ್ಕಮಂಗ್ಳೂರಿಗೆ ಹೋಗೋಕ್ಕೆ 3 ಅವರ್ ಮೇಲಾಗುತ್ತಂತೆ, ಮುಂದೆ ಯಾವುದು ವಾಶ್ರೂಮ್ ಚೆನ್ನಾಗಿಲ್ಲ, ನಾನು ಇದು ಲಾರಿನ ಓಡಿಸ್ಬೇಕಾದ್ರೆ ಇಲ್ಲಿ ನೋಡಿದ್ದೀನಿ ವಾಶ್ರೂಮ್ ಎಲ್ಲ ನೀಟಾಗಿ ಕ್ಲೀನಾಗಿದೆ, ನೀನು ಹೋಗ್ಬಿಟ್ಟು ಬರೋಗು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಚಂದನ ಇಳಿದು ವಾಶ್ರೂಮ್ಗೆ ಹೋಗ್ಬಿಟ್ಟು ವಾಪಸ್ ಬಂದು ಕಾರಲ್ಲಿ ಕೂತ್ಕೊತಾಳೆ. ಅಷ್ಟರೊಳಗಡೆ ನಟರಾಜ್ ಅವರು ಚೇಂಜ್ ಆಗಿರ್ತಾರೆ. ನಟರಾಜ್ ಅವರು ಡ್ರೈವಿಂಗ್ ಸೀಟಲ್ಲಿ ಕೂತಿರ್ತಾರೆ, ಡ್ರೈವರ್ ಈ ಕಡೆ ಬಂದು ಕೂತಿರ್ತಾರೆ. ಅದನ್ನು ನೋಡಿ ಚಂದನ ಗಾಬರಿಯಾಗಿ, ಅಂಕಲ್ ಏನಿದ್ದು, ಅವ್ರ ಗಾಡಿ ಓಡಿಸ್ತಾ ಇದ್ರಲ್ಲ, ನೀವ್ಯಾಕೆ ಕೂತಿದ್ದೀರಾ ಅಂತ ಹೇಳಿದ್ದಕ್ಕೆ, ಬಾರಮ್ಮ ನಾನು ಸೇಫಾಗಿ ಕರ್ಕೊಂಡು ಹೋಗ್ತೀನಿ, ಲಾರಿ ಓಡಿಸಿರೋನ್ಗೆ ಇದೆಲ್ಲ ಯಾವ ಮಹಾ ಆನೆನೇ ಓಡಿಸಿದ್ದೀನಿ ಅಂತೆ, ಈಗ ಆಡು ಒಂದು ಲೆಕ್ಕನ ಅಂತ ಹೇಳಿದೆ. ಅದು ಹಂಗಲ್ಲ ಅಂಕಲ್ ಅಂತ ಹೇಳಿದ್ದಕ್ಕೆ, ನಾಗರಹೊಳೆನಲ್ಲಿ ಹಳ್ಳ ದಿಣ್ಣೆ ಅನ್ನೋದನ್ನು ನೋಡ್ದೇ ಎಷ್ಟು ನೀಟಾಗಿ ಗಾಡಿನ ಓಡಿಸಿದ್ದೀನಿ, ನೀನು ಹೆದರ್ಕೋಬೇಡ ಸುಮ್ಮನೆ ಕೂತ್ಕೋ. ಅಲ್ಲ ಅಂಕಲ್ ಅಂತ ಹೇಳಿದ್ದಕ್ಕೆ, ಸುಮ್ಮನೆ ಕೂತ್ಕೋಬೇಕಷ್ಟೇ ಅಂತ ಹೇಳಿಬಿಟ್ಟು ಡ್ರೈವಿಂಗ್ ಮುಂದುವರಿಸ್ತಾರೆ. ನಾ ಇನ್ನೇನು ಮಾತಾಡ್ದೇ ಸುಮ್ಮನೆ ಕೂತ್ಕೊತಾಳೆ. ಆಗ ನಟರಾಜ್ ಅವರು, ಲಾರಿನ ಓಡಿಸಿರೋನ್ಗೆ ಇದೊಂಥರ ಬೆಂಕಿಪಟ್ಟಣ ಓಡಿಸ್ದಂಗೆ ಆಗ್ತಾ ಇದೆ, ಆ ಥರ ಕಿಕ್ ಕೊಡ್ತಾ ಇದೆ ಅಂತ ಹೇಳಿದ್ದಕ್ಕೆ ಚಂದನ, ಹಾಗಾದರೆ ಅವ್ರಿಗೆ ಕೊಟ್ಬಿಡಿ, ಅವ್ರು ಗಾಡಿ ಓಡಿಸ್ತಾರೆ ಅಂತ ಹೇಳಿದಾಗ, ನಾನು ಹಾಗಲ್ಲಮ್ಮ ಹೇಳಿದ್ದು, ನಾನೇ ಓಡಿಸ್ತೀನಿ ಸುಮ್ಮನೆ ಕೂತ್ಕೊಳ್ಳಮ್ಮ ಅಂತ ಹೇಳಿ ಗಾಡಿನ ಮುಂದುವರಿಸ್ತಾರೆ. ಕಾಲೇಜ್ ಬರುತ್ತೆ. ಆದರೆ ಚಂದನ ಮತ್ತು ಆ ಡ್ರೈವರ್ ಇಬ್ಬರು ನಿದ್ದೆ ಹೊಡಿತಾ ಇರ್ತಾರೆ. ಆಗ ಎದಳೋ ಅಂತ ಎಬ್ಸ್ಬಿಟ್ಟು, ಈ ಥರ ಕಣೋ ಬ್ರೇಕ್ ಹಾಕೋದು, ನೀನು ನೋಡಿದ್ರೆ ಹೇಗೆಗೋ ದಡ ಬಡ ಅಂತ ಗೀರ್ ಹಾಕ್ತೀಯಾ, ಹೇಗೆಗೋ ಬ್ರೇಕ್ ಹಾಕ್ತೀಯಾ, ಹಾಗಲ್ಲ ಬ್ರೇಕ್ ಹಾಕೋದು, ಹೇಗೆ ಹಾಕಬೇಕು ಅಂತ ಅಂದರೆ ಒಳ್ಳೆ ಕೈಯಲ್ಲಿ ಟಚ್ ಮಾಡ್ದಂಗೆ ಇರಬೇಕು, ಸ್ಮೂತಾಗಿ ಬ್ರೇಕ್ ಹಾಕಬೇಕು ಗೊತ್ತಾ ಅಂತ ಹೇಳಿದಾಗ, ಹಾಂ ಅಣ್ಣ ಸರಿ ಅಂತ ಹೇಳ್ತಾನೆ. ಅಷ್ಟರೊಳಗಡೆ ಚಂದನ ಮಲಗಿರ್ತಾಳೆ. ಚಂದನ ಎದ್ದೇಳಮ್ಮ ನಿನ್ನ ಕಾಲೇಜ್ ಬಂತು ಅಂತ ಹೇಳಿದಾಗ ಚಂದನ ಕೆಳಗಡೆ ಇಳಿತಾಳೆ. ಕಾಲೇಜ್ನ ನೋಡಿ ತುಂಬಾ ಖುಷಿ ಆಗುತ್ತೆ. ಅಷ್ಟರೊಳಗಡೆ ಅವಳ ಫ್ರೆಂಡ್ ಕಾರುಣ್ಯ ಅಲ್ಲಿಗೆ ಬರ್ತಾಳೆ. ಕಾರುಣ್ಯ ಅಂತ ಇಬ್ಬರು ಮಾತಾಡಿದಾಗ, ಒಂದು ನಿಮಿಷ ಇರು ಅಂತ ಹೇಳಿಬಿಟ್ಟು, ಅಂಕಲ್ ನೀವು ಇಲ್ಲೇ ಕೂತಿರಿ, ನಾನು ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಕ್ಕೆ, ಅವಳು ಯಾರಮ್ಮ ನಿನ್ನ ಫ್ರೆಂಡಾ ಅಂತ ಕೇಳಿದಾಗ, ಹಾಂ ಅಂಕಲ್ ಅಂತ ಹೇಳಿದ್ದಕ್ಕೆ, ಸರಿ ನಮ್ಮ ಆಯಿತು, ಏನಾದರೂ ಬೇಕು ಅಂದರೆ ನನ್ನನ್ನು ಕರಿ, ನಾನು ತಂದು ಕೊಡ್ತೀನಿ, ನೀನು ಹುಷಾರಾಗಿ ಹೋಗ್ಬಿಟ್ಟು ಬಾರಮ್ಮ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಕಾರುಣ್ಯ ಮತ್ತು ಚಂದನ ಇಬ್ಬರು ಕಾಲೇಜ್ ಒಳಗಡೆ ಬರ್ತಾರೆ. ಚಂದನ ಹತ್ರ ಕಾರುಣ್ಯ, ಅಲ್ಲ ಕಣೆ ನೀನು ದೊಡ್ಡ ಸಾಧನೆ ಮಾಡಬೇಕು ಅಂತ ಸ್ಟೇಜ್ ಮೇಲೆ ಹೇಳಿದ್ದು ನೀನು, ಅಂಥದ್ರಲ್ಲಿ ನೀನು ಯಾರಿಗೂ ಗೊತ್ತಿಲ್ಲದೇ ಓಡೋಗಿ ಮದುವೆ ಆಗಿ ಬಂದಿದ್ದೀಯಲ್ಲೇ ಅಂತ ಹೇಳಿದ್ದಕ್ಕೆ, ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ ಅಂದೆ ಅಲ್ವಾ ಕಾರುಣ್ಯ, ಅದನ್ನು ಕೇಳೋದಕ್ಕೆ ನೀನು ಇವಾಗ ಇಲ್ಲಿ ಕರೆಸ್ತೀಯಾ ಅಂತ ಹೇಳಿದೆ. ಅದು ಹಾಗಲ್ಲ ಅಂತ ಹೇಳಿದಾಗ, ಬಾ ಫಸ್ಟ್ ಹೋಗಿ ಪ್ರಿನ್ಸಿಪಲ್ನ ಮೀಟ್ ಮಾಡೋಣ ಅಂತ ಬರ್ತಾ ಇರ್ತಾರೆ. ಅಷ್ಟರೊಳಗಡೆ ಒಬ್ಬ ವ್ಯಕ್ತಿ ಅಲ್ಲಿಗೆ ಬಂದಿದ್ದನ್ನ ನೋಡಿ, ಆ ಅಣ್ಣ ಚೆನ್ನಾಗಿದ್ದೀರಾ ಅಂತ ಹೇಳಿದ್ದಕ್ಕೆ, ಚೆನ್ನಾಗಿದ್ದೀನಿ ಅಮ್ಮ ಅಂತ ಹೇಳ್ತಾರೆ. ಏನಿದ್ದು ಕಾಲೇಜಲ್ಲಿ ಇದ್ದಾಗಲೂ ಇಬ್ಬರು ಜೋಡಿಯಲ್ಲಿದ್ರಿ, ಕಾಲೇಜ್ ಮುಗಿದ್ಮೇಲೂ ಇಬ್ಬರು ಜೋಡಿನಾ ಅಂತ ಹೇಳಿದ್ದಕ್ಕೆ, ಆ ಅಣ್ಣ ಅಂತ ಹೇಳಿದಾಗ, ಅಲ್ಲಮ್ಮ ನಾನೊಂದು ವಿಷಯ ಕೇಳ್ಪಟ್ಟೆ, ನೀನು ಓಡೋಗಿ ಅಂತ ಹೇಳಿದ್ದಕ್ಕೆ, ಅಣ್ಣ ಅರ್ಜೆಂಟ್ ನಾನು ಪ್ರಿನ್ಸಿಪಲ್ನ ಮೀಟ್ ಮಾಡಬೇಕು ಅನ್ಕೋ, ಎಲ್ಲಿದೆ ತೋರಿಸ್ತೀರಾ ಅಂತ ಹೇಳಿದ್ದಕ್ಕೆ, ಬಾರಮ್ಮ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಈ ಕಡೆ ಬರ್ತಾನೆ ಆ ವ್ಯಕ್ತಿ. ನಾವು ಒಳಗೆ ಹೋಗಿದ್ದನ್ನ ನೋಡಿ ಅಲ್ಲಿದ್ದ ಟೀಚರ್ಸ್, ಇವಳೇ ಅಲ್ವಾ ಡ್ರೈವರ್ ಜೊತೆ ಓಡೋಗಿದ್ದು ಅಂತ ಎಲ್ಲ ಮಾತಾಡ್ಕೊತಾ ಇರ್ತಾರೆ. ಅದು ಚಂದನ ಕಿವಿಗೆ ಬೀಳುತ್ತೆ, ಆದರೆ ಏನು ಮಾತಾಡೋಕ್ಕೂ ಆಗೋದಿಲ್ಲ, ಸುಮ್ಮನೆ ನಿಂತಿರ್ತಾಳೆ. ಆಗ ಏನಮ್ಮ ಚಂದನ ಚೆನ್ನಾಗಿದೆಯಾ ಅಂತ ಒಬ್ಬರು ಮಾತಾಡಿಸಿದ್ದಕ್ಕೆ, ಹಾಂ ಮೇಡಮ್ ಚೆನ್ನಾಗಿದ್ದೀನಿ ಅಂತ ಹೇಳಿದಾಗ, ಆ ಕಡೆಯಿಂದ ಒಬ್ಬರು ಸರ್ ಬರ್ತಾರೆ. ಏನಮ್ಮ ಚಂದನ ಚೆನ್ನಾಗಿದೆಯಾ, ನೀನು ಓಡೋಗಿ ಪೊಲೀಸ್ ಸ್ಟೇಷನಲ್ಲಿ ಮದುವೆ ಆಗಿದ್ದನ್ನು ನಾವು ಟಿ ವಿನಲ್ಲಿ ನೋಡಿದ್ವಿ, ನೀನು ದೊಡ್ಡ ಸಾಧನೆ ಮಾಡಿಬಿಟ್ಟು ನಮ್ಮ ಮುಂದೆ ಬಂದು ನಿಂತ್ಕೊತೀಯ ಅಂತ ಅಂದರೆ ನೀನು ಲೈಫ್ನ ಸ್ಪಾಯ್ಲ್ ಮಾಡ್ಕೊಂಡು ಬಂದು ನಿಂತಿದೆಯಲ್ಲಮ್ಮ ಅಂತ ಹೇಳಿದಾಗ, ಚಂದನ ಏನು ಮಾತಾಡಿದ್ದೀನಿ ಸರ್, ನನಗೆ ನನ್ನ ಸರ್ಟಿಫಿಕೇಟ್ಸ್ ಬೇಕಾಗಿತ್ತು, ಅದು ಕಳೆದೋಗ್ಬಿಟ್ಟಿದೆ ಹಾಗಾಗಿ ಅಂತ ಹೇಳಿದ್ದಕ್ಕೆ, ಮೇಡಮು ಇನ್ನೂ ಕಾಲೇಜ್ ಮುಗ್ದು 2 ತಿಂಗಳಾಗಿಲ್ಲ, ಆಲ್ರೆಡಿ ನಿಂದು ಸರ್ಟಿಫಿಕೇಟ್ಸ್ ಎಲ್ಲ ಮಿಸ್ಪ್ಲೇಸ್ ಆಗಿದೆಯಾ, ಏನಾಯ್ತಮ್ಮ ಅಂತ ಕೇಳಿದ್ದಕ್ಕೆ, ಅದು ಅಂತ ಹೇಳ್ತಾ ಇರ್ತಾಳೆ. ಅಷ್ಟರೊಳಗಡೆ ಸರಿ ಆಯ್ತಮ್ಮ ಪ್ರಿನ್ಸಿಪಲ್ ಬರ್ತಾರೆ, ಪ್ರಿನ್ಸಿಪಲ್ ಹತ್ರನೇ ಮಾತಾಡು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಅವಳು ವೆಯ್ಟ್ ಮಾಡ್ತಾ ಇರ್ತಾಳೆ. ಅಷ್ಟರೊಳಗಡೆ ಆ ವ್ಯಕ್ತಿ ಹೊರಗಡೆ ಬಂದು ಚಂದನ ಅಣ್ಣನಿಗೆ ಅಂದರೆ ದಾಸ್ಗೆ ಫೋನ್ನ ಮಾಡ್ತಾನೆ. ಸರ್ ಅದು ಅವರು ಬಂದಿದ್ದಾರೆ ಸರ್ ಅಂತ ಹೇಳಿದ್ದಕ್ಕೆ, ಹೌದಾ ಇವಾಗಲೇ ಬರ್ತೀನಿ, ಯಾರ್ಯಾರು ಬಂದಿದ್ದಾರೆ ಅವಳ ಜೊತೆಗೆ ಅಂತ ಹೇಳಿದ್ದಕ್ಕೆ, ಅವಳ ಫ್ರೆಂಡು ಕಾರುಣ್ಯನ ಬಂದಿದ್ದಾರೆ ಸರ್ ಅಂತ ಹೇಳಿದಾಗ, ಸರಿ ನಾನು ಇವಾಗಲೇ ಬರ್ತೀನಿ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾರೆ. ನಾನು ಆ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಹೊರಗಡೆ ನಿಂತಿರ್ತಾಳೆ. ಅಷ್ಟರೊಳಗಡೆ ಕಾಲ್ ಬರುತ್ತೆ. 1 ನಿಮಿಷ ಬರ್ತೀನಿ ಅಂತ ಹೊರಗಡೆ ಬಂದು ಫೋನ್ನ ಅಟೆಂಡ್ ಮಾಡ್ತಾಳೆ. ಹರಿ ಫೋನ್ ಮಾಡಿರ್ತಾನೆ. ಹಲೋ ಹೇಳಿ ಅಂತ ಹೇಳಿದಾಗ, ಅದು ಆಯ್ತಾ ಎಲ್ಲ ಕೆಲಸ, ಅಲ್ಲೇನೂ ತೊಂದರೆ ಇಲ್ಲ ತಾನೇ ಅಂತ ಹರಿ ಕೇಳ್ತಾನೆ. ಅದಕ್ಕೆ ಚಂದನ, ಹಾಂ ಇಲ್ಲಿ ಪ್ರಿನ್ಸಿಪಲ್ ಇಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ, ಅಲ್ಲೇನೂ ಸಮಸ್ಯೆ ಇಲ್ಲ
ಇಲ್ಲ ತಾನೇ ಅಂತ ಕೇಳಿದ್ದಕ್ಕೆ ಚಂದನ ಸುಮ್ಮನೆ ಇರ್ತಾಳೆ. ನಿಮ್ಮನ್ನೇ ಕೇಳಿದ್ದು, ಅಲ್ಲೇನು ಸಮಸ್ಯೆ ಇಲ್ಲ ತಾನೇ ಅಂತ ಹೇಳಿದಾಗ, ಹಾಂ ಏನೂ ಸಮಸ್ಯೆ ಇಲ್ಲ, ಇಲ್ಲಿಗೆ ನಿಮ್ಮಪ್ಪ ಬಂದಿದ್ದಾರೆ ಅಂತ ಹೇಳಿದಾಗ ಹರಿ ಕೋಪ ಮಾಡಿಕೊಂಡು, ಯಾಕೆ ಅಲ್ಲಿಗೆ ಬಂದ, ಯಾಕೆ ನೀವು ಕಾರಲ್ಲಿ ಬಿಟ್ಕೊಂಡ್ರಿ, ಅವನಿಂದ ಏನೆಲ್ಲ ಅನಾಹುತ ಆಗುತ್ತೆ ಅಂತ ನಿಮಗೆ ಗೊತ್ತು ತಾನೆ, ಯಾಕೆ ಅವನ್ನ ಬಿಟ್ಕೊಂಡ್ರಿ, ಹಾಗೆ ಹೀಗೆ ಅಂತ ಬೈತಾ ಇರ್ತಾನೆ. ಅದಕ್ಕೆ ಹಲೋ ಸಮಾಧಾನ, ಅವರಿಂದ ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಅವ್ರ ಪಾಡ್ಗೆ ಅವ್ರು ಕಾರಲ್ಲಿ ಕೂತಿದ್ದಾರೆ ಅಂತ ಹೇಳಿದಾಗ, ನೋಡಿ ಅಲ್ಲೇನಾದರೂ ಅವ್ನು ಸಮಸ್ಯೆ ಮಾಡಿದ್ರೆ 4 ತೆಗೆದು ಬಿಡಿ, ಅಲ್ಲೇ ಬರಬೇಕಾದ್ರೆ ಕಾರಿಂದ ಅವ್ರನ್ನ ಇಳಿಸ್ಬಿಟ್ಟು ಬಂದುಬಿಡಿ, ಇಲ್ಲಿ ಏನಾಗುತ್ತೋ ನಾನು ನೋಡ್ಕೊತೀನಿ ಅಂತ ಹರಿ ಹೇಳ್ತಾ ಇರ್ತಾನೆ. ಹಲೋ ಅಷ್ಟೊಂದೆಲ್ಲ ಟೆನ್ಷನ್ ಆಗಬೇಡಿ, ಗಾಬರಿ ಆಗಬೇಡಿ, ನೀವು ಆರಾಮಾಗಿರಿ, ನಾನು ಇಲ್ಲಿ ಆರಾಮಾಗಿದ್ದೀನಿ, ನನಗೆ ನನ್ನ 1000 ಟೆನ್ಷನ್ ಇದೆ, ನಾನು ನಿಮಗೆ ಆಮೇಲೆ ಫೋನ್ ಮಾಡಲಾ ಅಂತ ಫೋನ್ನ ಕಟ್ ಮಾಡಿಬಿಡ್ತಾಳೆ. ಫ್ರೆಂಡ್ಸು ಚಂದನ ಹತ್ರ ಏನೇ ಹೇಳ್ದೆ ಕೇಳದೆ ಮದುವೆ ಆಗಿ ಬಂದೆ, ನಮಗೂ ಒಂದು ಮಾತು ಹೇಳಲಿಲ್ಲ, ಮದುವೆ ಆದಮೇಲೆ ತುಂಬ ಚೇಂಜ್ ಆಗಿಬಿಟ್ಟಿದ್ಯಾ ಬಿಡೆ ನೀನು ಅಂತ ಹೇಳಿದ್ದಕ್ಕೆ, ಅಯ್ಯೋ ನೀವೊಬ್ಬರು ಬಿಡ್ರೆ ನಾನು ಆಮೇಲೆ ಅದೆಲ್ಲ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರೊಳಗಡೆ ಅಲ್ಲಿ ಮೇಡಮ್ ಬಂದು, ಚಂದನ ಇವತ್ತು ಪ್ರಿನ್ಸಿಪಲ್ ಬರಲ್ವಂತೆ, ಅವ್ರಿಗೇನೋ ಮೀಟಿಂಗ್ ಇದೆ, ಕೌನ್ಸಿಲಿಂಗ್ ಇದೆ ಅಂತ ಅರ್ಜೆಂಟ್ ಹೋಗಬೇಕಾಯ್ತಂತೆ, ಹಾಗಾಗಿ ನೀನು ಇನ್ನೊಂದು ಸಲ ಬಾ ಅಂತ ಹೇಳಿದ್ದಕ್ಕೆ, ಅಯ್ಯೋ ಮೇಡಮ್ ನನಗೆ ಅರ್ಜೆಂಟ್ ಸರ್ಟಿಫಿಕೇಟ್ ಬೇಕೇ ಬೇಕು, ನಾನು ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಡಿಗ್ರಿ ಸರ್ಟಿಫಿಕೇಟ್ ಬೇಕೇ ಬೇಕು, ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ, ಅದಕ್ಕೋಸ್ಕರನೇ ನಾನು ಬೆಂಗಳೂರಿಂದ ಬಂದಿದ್ದೀನಿ ಅಂತ ಹೇಳಿದಾಗ, ನೋಡಮ್ಮ ನೀನು ಕಂಪ್ಲೇಂಟ್ ಕೊಡಬೇಕಾಗುತ್ತೆ, ಕಂಪ್ಲೇಂಟ್ ಕೊಟ್ಟು ಅದಾದಮೇಲೆ ಇಲ್ಲಿ ಬಂದು ನಮ್ಮ ಹತ್ರ ಕಂಪ್ಲೇಂಟ್ ಕಾಪಿನ ಕೊಟ್ಟರೆ ಅದಾಗುತ್ತೆ ಅಂತ ಹೇಳಿದಾಗ, ಅಲ್ಲ ಮೇಡಮ್ ಇದನ್ನು ಬಿಟ್ಟರೆ ಬೇರೆ ದಾರಿ ಯಾವುದೂ ಇಲ್ವಾ ಅಂತ ಹೇಳಿದ್ದಕ್ಕೆ, ನೋಡಿ ಇವಾಗ ನೀನೊಂದು ಸರ್ಟಿಫಿಕೇಟ್ ಕಳೆದೋಗಿದೆ, ನನಗೆ ಸರ್ಟಿಫಿಕೇಟ್ ಬೇಕು ಅಂತ ಒಂದು ಅರ್ಜಿನ ಕೊಡು, ಆವಾಗ ನಾನು ನಿನಗೊಂದು ಕಾಪಿನ ಕೊಡ್ತೀನಿ, ಅದನ್ನು ತೊಗೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಕೊಡು, ಅವ್ರು ನಿಮಗೆ FIR ಕಾಪಿನ ಕೊಡ್ತಾರೆ, ಅದನ್ನು ತೊಗೊಂಡು ಬಂದು ನಮಗೆ ಕೊಟ್ಟರೆ ನಿನ್ನ ಕೆಲಸ ಈಸಿಯಾಗಿ ಆಗುತ್ತೆ, ಆಗ ನಿನಗೆ ಬೇಗ ಸರ್ಟಿಫಿಕೇಟ್ ಸಿಗುತ್ತೆ ಅಂತ ಮೇಡಮ್ ಹೇಳ್ತಾರೆ. ಆಯಿತು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಆ ಅರ್ಜಿನ ಕೊಡ್ತೀನಿ ಅಂತ ಹೇಳ್ತಾಳೆ. ಸರಿ ಆಯ್ತಮ್ಮ, ನೀನು ಕ್ಲಾಸ್ ರೂಮ್ ಒಳಗಡೆ ಬಾ ಅಂತ ಹೇಳಿಬಿಟ್ಟು ಒಳಗಡೆ ಹೋಗ್ತಾರೆ. ಆಗ ಫ್ರೆಂಡ್ಸ್ ಹತ್ರ, ಸರಿ ಕಣ್ರೆ ನಾನು ನಿಮಗೆ ಆಮೇಲೆ ಸಿಗ್ತೀನಿ, ಸ್ಟಾಫ್ ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಕಾರುಣ್ಯನ ಕರ್ಕೊಂಡು ಒಳಗಡೆ ಬರ್ತಾಳೆ. ಆಗ ಕಾರುಣ್ಯ, ಸಾರಿ ಕಣೆ, ಇದನ್ನೆಲ್ಲ ನಾನು ತಿಳ್ಕೊಂಡು ಹೇಳಬೇಕಿತ್ತು ನಿನಗೆ ಅಂತ ಹೇಳಿದಾಗ, ಸರಿ ಆಯಿತು ಪರವಾಗಿಲ್ಲ, ಬಾ ನೀನೊಬ್ಳು ಇವಾಗ ಅಂತ ಹೇಳಿ ಕಾರುಣ್ಯನ ಕರ್ಕೊಂಡು ಒಳಗಡೆ ಬರ್ತಾರೆ. ಒಳಗಡೆ ಬಂದು ಒಂದು ಲೆಟರ್ನ ಬರೆದು ಆ ಮೇಡಮ್ ಹತ್ರ ಕೊಡ್ತಾಳೆ. ಮೇಡಮು ಸರಿ ತಗೋ ಚಂದನ ಅಂತ ಹೇಳಿ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂತ ಲೆಟರ್ನ ಇಸ್ಕೊಂಡು ಚಂದನ ಹೊರಗಡೆ ಬರ್ತಾಳೆ. ಆಗ ಕಾರುಣ್ಯ, ಸಾರಿ ಕಣೆ, ನಾನು ಇದನ್ನೆಲ್ಲ ತಿಳ್ಕೊಂಡು ನಿನಗೆ ಮುಂಚೆನೇ ಹೇಳಬೇಕಿತ್ತು, ಇವಾಗ ನಿನ್ನ ಟೈಮ್ ವೇಸ್ಟ್ ಆಯಿತು ಅಂತ ಹೇಳಿದ್ದಕ್ಕೆ, ಇರಲಿ ಬಿಡು ಪರವಾಗಿಲ್ಲ, ಇವಾಗ ಕಾಲೇಜ್ ಕ್ಯಾಂಟೀನಲ್ಲಿ ಒಂದು ಕಾಫಿ ಕುಡ್ಕೊಂಡು ಹೋಗೋಣವಾ ಅಂತ ಹೇಳಿದ್ದಕ್ಕೆ, ಇಲ್ಲ ಪರವಾಗಿಲ್ಲ, ಇನ್ನೊಂದು ಸಲ ಬಂದಾಗ ಕುಡಿಯೋಣ, ಪ್ರಿನ್ಸಿಪಲ್ ಬಂದ ತಕ್ಷಣ ನಾನು ನಿನಗೆ ಹೇಳ್ತೀನಿ, ಅದನ್ನು ನೋಡಿಕೊಂಡು ಬಾ ನೀನು ಅಂತ ಹೇಳಿದ್ದಕ್ಕೆ, ಸರಿ ಕಣೆ ಆಯಿತು, ಹಾಗಾದರೆ ನಾನು ಇನ್ನು ಹೊರಡ್ಲಾ, ಬಾಯ್ ಕಾರುಣ್ಯ, ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಚಂದನ ಈ ಕಡೆ ಹೊರಟು ಬರ್ತಾ ಇರ್ತಾಳೆ ಕಾರ್ ಹತ್ರಕ್ಕೆ. ಅಷ್ಟರೊಳಗಡೆ ಆ ಕಡೆಯಿಂದ ಒಂದು ಕಾರ್ ಬರುತ್ತಂತೆ ಗುದ್ಸೋ ಥರ. ಆಗ ಚಂದನ ಕಿರ್ಚ್ಕೋತಾಳೆ ಅಮ್ಮ ಅಂತ. ಅವರು ಕಾರ್ ಒಳಗಡೆ ಕೂತಿರ್ತಾರೆ. ಅವ್ರಿಗೂ ಸಡನ್ ಆಗಿ ಎಚ್ಚರ ಆಗುತ್ತೆ, ಈ ಊರಲ್ಲಿ ಯಾವನಿಗೂ ಕಾರ್ ಓಡಿಸೋದಕ್ಕೆ ಬರಲ್ಲ ಅಂತ ಅನ್ಸುತ್ತಂತೆ, ಯಾವನ ಅವನು ಅಂತ ಅಂದ್ಬಿಟ್ಟು ಕೆಳಗಡೆ ಇಳಿತಾರೆ. ಆಗ ಕಾರಲ್ಲಿ ಕೂತಿರ್ತಾನೆ ದಾಸ್, ಯಾವನ ಅವನು, ಇಳಿಯೋ ಕೆಳಗಡೆ, ಕಾರ್ ಓಡ್ಸೋಕೆ ಬರಲ್ವೇನೋ ನಿನಗೆ, ಇಲ್ಲಿ ಮನುಷ್ಯರು ಬರ್ತಾ ಇರೋದು ಕಾಣಿಸ್ತಾ ಇಲ್ವೇನೋ ಅಂತ ಹೇಳಿದಾಗ ದಾಸ್ ಕೆಳಗಡೆ ಇಳಿತಾನೆ. ಅದನ್ನು ನೋಡಿ ನಟರಾಜ್ ಅವರು, ನೀನಾ ಅಂತ ಹೇಳಿದ್ದಕ್ಕೆ, ನಾನೇ ಕಣೋ ಅಂತ ಬಂದ್ಬಿಟ್ಟು ಮುಂದಕ್ಕೆ ಚಂದನ ಹತ್ರ, ಏನೇ ನಿನಗೆ ಸರ್ಟಿಫಿಕೇಟ್ ಬೇಕಾ, ಸರ್ಟಿಫಿಕೇಟ್ ಉಂಟು, ನಾಚಿಕೆ ಆಗಲ್ಲ ನಿನಗೆ ಸರ್ಟಿಫಿಕೇಟ್ ಬೇಕು ಅಂತ ಬರೋದಕ್ಕೆ ಅಂತ ಹೇಳಿದಾಗ, ಚಂದನ ನಾನೇನು ನಿನ್ನ ಮನೆ ಮುಂದೆ ಬಂದಿದ್ದೀನ, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಸರ್ಟಿಫಿಕೇಟ್ನ ತೊಗೊಂಡು ಹೋಗೋಕೆ ಬಂದಿದ್ದೀನಿ ಅಂತ ಹೇಳಿದ್ದಕ್ಕೆ, ಓ ಸರ್ಟಿಫಿಕೇಟಾ, ಅದು ಹೆಂಗೆ ನೀನು ಸರ್ಟಿಫಿಕೇಟ್ ತೊಗೊತೀಯ, ನಾನು ನೋಡೇ ಬಿಡ್ತೀನಿ ಅಂತ ಹೇಳಿದ್ದಕ್ಕೆ, ನಾನು ಸರ್ಟಿಫಿಕೇಟ್ನ ತೊಗೊತೀನಿ, ಅದೇನು ಮಾಡ್ಕೊತೀಯ ಹೋಗ್ ಅಂತ ಚಂದನ ಹೇಳ್ತಾಳೆ. ಅಷ್ಟರೊಳಗಡೆ, ಸರ್ಟಿಫಿಕೇಟ್ ತೊಗೊತೀಯ, ಅದು ಹೆಂಗೆ ಸರ್ಟಿಫಿಕೇಟ್ ತೊಗೊತೀಯ ನಾನು ನೋಡ್ಕೊತೀನಿ, ಈ ಲೆಟರಿಂದ ತಾನೇ ನೀನು ಸರ್ಟಿಫಿಕೇಟ್ ತೊಗೊಳ್ಳೋದು ಅಂತ ಚಂದನ ಮುಂದೆ ಹೋಗಿ ಆ ಸರ್ಟಿಫಿಕೇಟ್ನ ಇಸ್ಕೊಂಡು ಕಿತ್ತಾಕ್ತಾ ಇರ್ತಾನೆ. ಆಗ ನಟರಾಜ್ ಅವ್ರಿಗೆ ತುಂಬಾ ಕೋಪ ಬರ್ತಾ ಇರ್ತಂತೆ, ಸರ್ಟಿಫಿಕೇಟ್ನ ಹರಿದಾಕ್ತಾ ಇರೋದನ್ನ ನೋಡಿ. ಆಗ ಚಂದನ, ಅದನ್ನೆಲ್ಲ ಹರಿದಾಕ್ತೀಯ ಅಂತ ಅಂದ್ಬಿಟ್ಟು ಚಂದನ, ನಿನ್ನ ಅಂತ ಅಂದ್ಬಿಟ್ಟು ತಳ್ತಾಳೆ. ಆಗ ನನ್ನ ಮೇಲೇ ಕೈ ಮಾಡ್ತೀಯೇನೆ ಅಂತ ಅಂದ್ಬಿಟ್ಟು ಬಂದಾಗ ಚಂದನಾಗೆ ಹೊಡೆಯೋಕ್ಕೆ ನಟರಾಜ್ ಅವರು ಅದನ್ನು ತಡೆದು, ನನ್ನ ಸೊಸೆ ಮೇಲೇ ಕೈ ಮಾಡೋದಕ್ಕೆ ಹೋಗ್ತೀಯ, ಇಷ್ಟೊತ್ತು ನನ್ನ ಸೊಸೆ ಮುಖನ ನೋಡಿಕೊಂಡು ನಿಂತಿದ್ದೆ, ಅವಳ ಮೇಲೇ ಕೈ ಮಾಡ್ತೀಯ ನಿನ್ನ ಅಂತ ಹೋದಾಗ ದಾಸು ಅವ್ರನ್ನ ಮುದ್ಕ ಅಂತ ಅಂದ್ಬಿಟ್ಟು ತಳ್ಳಿಬಿಡ್ತಾರೆ. ಆಗ ಚಂದನ
ದೊಡ್ಡವ್ರ ಮೇಲೇ ಕೈ ಮಾಡ್ತಾ ಇದೀನೋ ಅಂತ ಅಂದ್ಬಿಟ್ಟು ದಾಸ್ಗೆ ಹೊಡೆಯೋಕೆ ಬರ್ತಾಳೆ. ಆಗ ಚಂದನ್ ಹಂಗೆ ದಾಸ್ ಹೊಡಿತಾನೆ. ಆಗ ನಟರಾಜ್ ಅವರು ನನ್ನ ಸೊಸೆ ಮೇಲೇ ಕೈ ಮಾಡ್ತೀಯ ನೀನು, ನಿನ್ನನ್ನು ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ ಇವತ್ತು ಅಂತ ದಾಸ್ಗೆ ಹೊಡಿತಾರೆ. ಹೊಡೆದ್ಬಿಟ್ಟು ನಡಿಯಮ್ಮ, ಇವನ್ನ ಅದೇನು ಮಾಡ್ತಾನೆ ನಾನು ನೋಡ್ಕೊತೀನಿ, ನಡಿಯಮ್ಮ ನೀನು ಅಂತ ಅಂದ್ಬಿಟ್ಟು ಕಾರ್ ಹತ್ತಾರೆ. ಅಷ್ಟರೊಳಗಡೆ ದಾಸು ಮುತ್ಕ ಅಂತ ಅಂದ್ಬಿಟ್ಟು ಚಾಕುನ ತೊಗೊಂಡು ಬರ್ತಾರೆ. ಆಗ ನಟರಾಜ್ ಅವರು ಏನೋ ಅಂತ ಬರೋ ಅಷ್ಟರೊಳಗಡೆ ದಾಸು ಓಡ್ ಬಂದು ನಟರಾಜ್ ಅವ್ರ ಕತ್ಗೆ ಚಾಕುನ ಹೆರ್ಬಿಡ್ತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.